ರೈತರೇ, ನೀವು ಮೆಣಸಿನಕಾಯಿ ಬೆಳೆ ನಾಟಿ ಮಾಡುತ್ತಿದ್ದರೆ ಈ ಮಾಹಿತಿ ನಿಮಗಾಗಿ. ಔರಂಗಾಬಾದ್, ಜಾಲ್ನಾ, ಸಿಲ್ಲೋಡ್ ಈ ಭಾಗಗಳಲ್ಲಿ ಮೆಣಸಿನಕಾಯಿ ಬೆಳೆ ಹೆಚ್ಚಾಗಿ ಬೆಳೆಸಲಾಗುತ್ತೆ. ಕಳೆದ ಅನೇಕ ವರ್ಷಗಳಿಂದ ಮೆಣಸಿನಕಾಯಿ ಉತ್ಪಾದನಾ ಪ್ರದೇಶದ ಅನೇಕ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಆರ್ಡೋಚಿಟ್ಸ್ ಮಿರಾ ಮೆಣಸಿನಕಾಯಿ ಬೆಳೆ ಬೆಳೆಸುತ್ತಿದ್ದಾರೆ. ಏಕೆಂದರೆ ಈ ಮೆಣಸಿನಕಾಯಿ ಆಕರ್ಷಕ ಹಸಿರು ಬಣ್ಣದಲ್ಲಿದ್ದು ಪಕ್ವವಾದ ನಂತರ ಕಂಗೆಳಿಸುವ ಕೆಂಪು ಬಣ್ಣ ಪಡೆಯುತ್ತದೆ. ಆದ್ದರಿಂದ ವ್ಯಾಪಾರಿಗಳ ಮೊದಲ ಆಯ್ಕೆ ಇದೇ ತಳಿಯಾಗಿದೆ. ಅದರ ಜೊತೆಗೆ ಬೆಳೆಸಲು ಅನುಕೂಲವಾಗಿರುವುದರಿಂದ ಸಂಗ್ರಹಣೆ ಮತ್ತು ಮಾರಾಟಕ್ಕೂ ಬಹಳ ಲಾಭದಾಯಕವಾಗಿದೆ ಮತ್ತು ಮುಖ್ಯವಾಗಿ ಖಾರದ ಪ್ರಮಾಣ ಹೆಚ್ಚಾಗಿರುತ್ತದೆ. ಇದರ ಉದ್ದ 7ರಿಂದ 8 ಸೆಂಟಿಮೀಟರ್ ಇದ್ದು ನಾಟಿ ಮಾಡಿ ಕೇವಲ 60ರಿಂದ 65 ದಿನಗಳಲ್ಲೇ ಉತ್ಪಾದನೆ ಸಿಗುತ್ತೆ. ಅದಕ್ಕೆ ರೈತರಿಗೆ ಸಮಯಕ್ಕೆ ಸರಿಯಾಗಿ ಉತ್ತಮ ಆದಾಯದ ಭರವಸೆ ನೀಡುವ ತಳಿ ಇದು. ಮತ್ತು ಮುಖ್ಯವಾಗಿ ಮೀರಾ ಮೆಣಸಿನಕಾಯಿಗೆ ಹೆಚ್ಚಿನ ರೋಗನಿರೋಧಕ ಶಕ್ತಿ ಇರುವುದರಿಂದ ರೈತರ ಖರ್ಚು ಕಡಿಮೆ ಆಗುತ್ತೆ. ಈ ಮೆಣಸಿನಕಾಯಿ ಬೆಳೆಯಲು ಕಪ್ಪು ಭೂಮಿ, ಕಪ್ಪು ಮಣ್ಣು, ಮರಳು ಮಿಶ್ರಿತ ಕೆಂಪು ಮಣ್ಣು, ನೀರು ಚೆನ್ನಾಗಿ ಹರಿಯುವಂತಹ pH ಲೆವೆಲ್ 6.5ರಿಂದ 7.5 ಇರುವಂತಹ ಮಣ್ಣು ಸೂಕ್ತವಾಗಿರುತ್ತದೆ. ಹೀಗಾಗಿ ರೈತ ಬಂಧುಗಳೇ, ಈ ಮೆಣಸಿನಕಾಯಿಯ ಬಗ್ಗೆ ಮಾಹಿತಿ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇಂಥ ಹೊಸ ಹೊಸ ವಿಡಿಯೋಸ್ಗಳನ್ನು ನೋಡಲು ತಕ್ಷಣವೇ ಆರ್ಡೋಚಿಟ್ಸ್ ಅನ್ನು ಫಾಲೋ ಮಾಡಿ.